ಮಾಡಿದ್ದಾರೆ. ಅಲ್ಲಿ ಈ ಉಂಗುರ ಸಿಕ್ಕಿದೆ. ಈ ಉಂಗುರ ನಿಮ್ಮದೇ ಸರ್? ಸ್ವಾಮಿ ಸರ್, ಈ ಉಂಗುರ ನನ್ನ ಪತಿ ದೇವ್ರದು. ಏನಾಯ್ತು ಸರ್ ನನ್ನ ಪತಿಗೆ? ಈ ಉಂಗುರ ಶಂಕರನದೇ ಆಗಿರೋದ್ರಿಂದ ಶಂಕರ್ ಸತ್ತು ಹೋಗಿದ್ದಾರೆ. ಒದಗಿತ್ತಮ್ಮ ನಿನಗೆ. ವಿಧಿ ಲಿಖಿತದಲ್ಲಿ ಶಿಕ್ಷೆ ಅನುಭವಿಸಲೇಬೇಕು. ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ. ತಂಗಿ, ಮತ್ತೆ ನೀನು ಸಮಾಧಾನ ತೆಗೆದುಕೊಳ್ಳು. ಬಂದದ್ದೆಲ್ಲ ಬರಲಿ. ಇದು ಒಂದು ಕೆಟ್ಟ ಕನಸಂತ ತಿಳಿದುಕೊಂಡು ಸಮಾಧಾನ ಮಾಡಿಕೊಂಡು ಶಾಂತಳಾಗಲ್ಲ. ಸ್ವಾಮಿ, ನನ್ನನ್ನು ಬಿಟ್ಟು ಗಂಡನೆ ಹೋದ್ಮೇಲೆ ಈ ಅಡಿಯಲ್ಲಿ ಕುಂಕುಮ ಏಕೆ? ಗಂಡನೆ ಬಿಟ್ಟು ಹೋದ್ಮೇಲೆ ಈ ವಿಧವೆಗೆ ತಾಳಿ ಗಂಡನೆ ಇಲ್ಲದ ಮೇಲೆ ಈ ವಿಧವೆಗೆ ಕೈ ಬಳೆಯಾದ್ರೂ ಏಕೆ? ಸ್ವಾಮಿ, ನನ್ನನ್ನು ಬಿಟ್ಟು ಹೋಗುವುದಕ್ಕೆ ನಿಮಗೆ ಮನಸ್ಸಾದ್ರೂ ಹೇಗೆ? ಪ್ರಾಣ ಕಳೆದುಕೊಳ್ಳುವುದು ಮಹಾಪಾಪ. ಸತ್ತು ಸ್ವರ್ಗ ಸೇರುವುದಕ್ಕಿಂತ ಈ ಸಮಾಜದಲ್ಲಿ ಬದುಕಿ ಜಯಿಸಮ್ಮ. ಆದರೆ ಮನೆ ಮುರುಕ ಮಾನವನ ಕುತಂತ್ರಕ್ಕೆ ಸಿಲುಕಿ ಕೈಯಲ್ಲಿನ ಬಳೆ ಚೂರಾಗಿ ಕೊರಳಿಲ್ಲನ ಮಾಂಗಲ್ಯ ಕಳಚಿ ನಿನ್ನನ್ನು ವಿಧವೆಯನ್ನಾಗಿ ನೋಡುವುದಕ್ಕೆ ಆ ದೇವರು ನನ್ನನ್ನು ಬದುಕಿಸಿದ. ನಮ್ಮ ದೇವರು ನನ್ನನ್ನು ಬದುಕಿಸಿದ. ಅಣ್ಣ, ನಾನು ಮುತ್ತೈದೆಯಾಗಿನ ಕಳೆದುಕೊಂಡಿದ್ದೀನಿ ಅಣ್ಣ. ನನ್ನ ಗಂಡ ನನ್ನನ್ನು ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾನೆ ಅಣ್ಣ. ಇನ್ನು ಅವ್ರು ಯಾವತ್ತೂ ಬರುವುದಿಲ್ಲ. ನಾನು ಮುತ್ತೈದೆಯಾಗಿ ರೋಡಿನಲ್ಲಿ ಓಡಾಡ್ಬೇಕಾದ್ರೆ ಅಣ್ಣ, ಹೌದಣ್ಣ, ನಾಳೆಯ ಸತ್ತೋಗಿದ್ದಾರ ಅಣ್ಣ. ಹೇಳಣ್ಣ, ನಾನು ವಿಧವೆಯ? ಹೇಳಣ್ಣ. ಹೀಗೇಕೆ ನೀನು ತಲೆ ಕೆಟ್ಟವಳಾಗಿ ಮಾತಾಡ್ತಿದ್ಯಮ್ಮ? ನೋಡು, ನೀನು ಈ ರೀತಿ ಮಾತನಾಡಿದರೆ ನನ್ನ ಹೃದಯ ಚುಚ್ಚಿದಂತಾಗುವುದಿಲ್ಲ. ಇದೇನು ನಿನ್ನ ಲೀಲೆ? ನನ್ನ ತಂಗಿ ಈ ಸಮಾಜದ ದೃಷ್ಟಿಗೆ ವಿಧವೆಯೇ? ಗಂಡ ಸತ್ತವಳೆಂದು 100 ಜನ ಕೂಗುವಂತಾಯಿತು ನನ್ನ ತಂಗಿಯ ಬಾಳು. ಭಾರತಿ, ನನ್ನ ಗಂಡ ಸತ್ತೋದ್ರೆ ಅಶೋಕಣ್ಣ ಯಾಕೆ ಕಳ್ತಿದ್ದಾನೆ? ಅವ್ರಿಗೆ ಏನಾಗಿದೆ? ಅಣ್ಣ, ನನ್ನ ಗಂಡ ಸಾಯ್ಲಿಲ್ಲ ಅಣ್ಣ. ನನ್ನ ಗಂಡ ಸಾಯ್ಲಿಲ್ಲ. ಸ್ವಾಮಿ, ಚಿಕ್ಕಮ್ಮ ಹುಚ್ಚು ಹಿಡಿದವಳ ಹಾಗೆ ಆಡ್ತಾ ಇದ್ದಾಳೆ. ಆದಷ್ಟು ಬೇಗ ಆಸ್ಪತ್ರೆಗೆ ಸೇರಿಸೋದು ಒಳ್ಳೆಯದು. ಅಣ್ಣ, ಬೇಗನೆ ತಂಗಿಯನ್ನ ಆಸ್ಪತ್ರೆಗೆ ಸೇರಿಸೋಣ. ಹೌದು.